ಅಣ್ಣ ಈಗ ಹೋದ್ಸಲ 500 ಆಗಿತ್ತಲ್ಲ, ಈ ಸಲ 1500 ಆಗ್ಬೇಕಲ್ಲ. ನಾನು ಈ ಟಿವಿಯಲ್ಲಿ ನಿನ್ನೆ ಒಂದು ನನಗೆ ಈ ಪೇಪರ್ ನೀವು ನೋಡಿರ್ಬೇಕಲ್ಲ. ನನಗೆ ಈ 3 ದಿವಸದ ನಂದೇ ಮಿಂಚ್ತಾ ಇದೆ. ಬಟ್ ನಾನು ಅಂಥದ್ದು ಏನೂ ಮಾತಾಡಿಲ್ಲ. ಅಲ್ಲಿ ಜುಗುಳ ಹತ್ರ ಒಂದು ಗ್ರಾಮ ಇತ್ತು, 30 ತಾರೀಕು ಅಲ್ಲಿ ಹೋಗಿದ್ದೆ. ಅಲ್ಲಿ ನಾನು ಹೋಗೋ ಸಂದರ್ಭದಲ್ಲಿ ಇದ್ರಿಗೆ ಒಂದು ರ್ಯಾಲಿ ಬತ್ತು BJP ಅವ್ರದ್ದು. ನನ್ನ ನೋಡಿ ಅವರು ಧಿಕ್ಕಾರ ಹಾಕಲಿಕ್ಕೆ ಶುರು ಮಾಡಿದರು. ನಾನು ಗಾಡಿಯಲ್ಲಿ ಹೊಂಟಿದ್ದೆ, ನಾನು ನಮ್ಮ ಅಧ್ಯಕ್ಷರು ಎಲ್ಲರೂ ಇದ್ದೀವಿ. ನನ್ನ ಬಿಲ್ಲಗ ಪ್ರಿಯಾಂಕನೂ ಇದ್ರು. ನಮ್ಮ 7-8 ಗಾಡಿ ಎಂಟ್ರಿ ಆಗ್ತಾ ಇದ್ದವು. ಅವಾಗ ಧಿಕ್ಕಾರ, ನನ್ನ ಮೇಲೆ ಕಾರಿಗೆ ಬಡಿಯೋದು, ಆಮೇಲೆ ಮೋಟರ್ ಸೈಕಲ್ ರೇಸ್ ಮಾಡೋದು ಮಾಡ್ಲಕತ್ರ. ಅಲ್ಲಿ ನಾನು ಇಳಿಲಿಲ್ಲ, ಅದು ಸರಿಯಾದ ವ್ಯವಸ್ಥೆ ಅಲ್ಲತ್ತೆ. ನಾನು ಸ್ಟೇಜ್ ಮೇಲೆ ಹೋದ ನಂತರ ಇದು ಊರಿಗೆ ಬಂದಂಥ ಜನರಿಗೆ ನೀವು ಸರಿಯಾದ ವ್ಯವಸ್ಥೆ ಎಲ್ಲ ಈಗ ಮಾಡಬಾರ್ದು, ಯಾರೇ ಬಂದ್ರೂ ಗೌರವದಿಂದ ಕಾಣಬೇಕು. ಆಮೇಲೆ ಯಾವ ಬಿಕಾರ್ಚೋಟ್ ಹುಡುಗರು ಇಂಥವು ಮಾಡಿದ್ರೆ ನಮ್ಮ ಕಡೆ ಸಹಜತ್ತೀವಿ. ನಾವು ಏನು ಬಿಕಾರ್ಚೋಟ್ ಇದೀವೋ ತತ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ನಮ್ಮದು. ನಾವೆಲ್ಲ ಒಬ್ಬ ಚೆನ್ನಾಗಿ ಯಾವಾಗ ಊಟ ಆಗಿದ್ದು, ಚೆನ್ನಾಗಿ ಊಟ ಆಗಿದ್ರೆ ಏನು ಸುಳೆ ಮಗ ಊಟ ಮಾಡಿದ್ರಿ ಅಂತೀವಿ ನಾವು. ಅದು ನಮ್ಮ ಭಾಷೆ. ಉತ್ತರ ಕರ್ನಾಟಕ ನಮ್ಮ ಅದು ರೂಢಿಯಲ್ಲಿದೆ. ಅವಾಗ ನಾವು ಏನು ಬಿಕಾರ್ಚೋಟ್ ಹುಡುಗರು ಯಾವ ಮಾಡಿದ್ರು ಅವಾಗ ಏನು ಮಾತಾಡಿದ್ರು, ಹಿಂದೂಗಳು ಭಿಕ್ಷುಕರು ಅಂದ್ರೆ ಅಂತ ಹೇಳಿ. ನಾನು ಹಿಂದೂ ಅಲ್ಲ, ಆಮೇಲೆ ನಾನು ಭಿಕ್ಷುಕ. ಬಿಕಾರ್ಚೋಟ್ ಹಿಂದೂ ಒಳಗೆ ನಾನು ಬಿಕಾರ್ಚೋಟ್, ಆಮೇಲೆ ನಾನು ಹಿಂದೂ ಏನಲ್ಲ, ನಾನು ಬೇರೆ ಇದೀನ. ಅದಕ್ಕಾಗಿ ನಾ ಆ ಶಬ್ದ ಅಂದಿಲ್ಲ. ಅದು ಟಿವಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಅದೇ ಸತ್ಯಕ್ಕೆ ದೂರವಾದದ್ದು. ಎರಡನೇದು